ಎಲ್ಲರಿಗೂ ನಮಸ್ಕಾರ. ಈಗ ರೀಸೆಂಟ್ ಇಯರ್ಸ್ ದಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಟೆಕ್ನಿಕ್ಸ್ ಆಗಲಿ ಮತ್ತೆ ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಅದರಿಂದ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಈಗ ಬಹಳ ಈಸಿ ಆಗಿದೆ. ಪೇಷಂಟ್ಸ್ಗೆ, ಸರ್ಜನ್ಸ್ ಡಿಫಿಕಲ್ಟ್ ಆಗಿದೆ, ಬಟ್ ಪೇಷಂಟ್ಸ್ಗೆ ರಿಕವರಿ ಆಗ್ಬೋದು, ರಿಸಲ್ಟ್ಸ್ ಆಗ್ಬೋದು, ಮತ್ತೆ ಪೇನ್ ವೈಸ್ ವಾಟ್ ಎವರ್ ಇಟ್ ಇಸ್ ಎಲ್ಲ ಇವಾಗ ಬಹಳ ಈಸಿ ಆಗಿದೆ. ಯಾಕಂದ್ರೆ ಬ್ಯೂಟಿಫುಲ್ ಟೆಕ್ನಿಕ್ಸ್ ಬಂದಿದ್ದಾವೆ, ಮತ್ತೆ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಬಂದಿದ್ದಾವೆ. ಆದ್ರೆ ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ವಲ್ಪ ಜನಗಳಿಗೆ ಡೋನರ್ ಇರಲ್ಲ, ಸ್ವಲ್ಪ ಜನಗಳಿಗೆ ಏಜ್ ಕಡಿಮೆ ಇರುತ್ತೆ, ಸ್ವಲ್ಪ ರೀಸನ್ಸ್ ಇದಾವೆ. ಅದಕ್ಕಾಗಿ ಎಲ್ಲರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಸಾಧ್ಯ ಇದೆಯಾ ಇಲ್ವಾ, ಎಲ್ಲರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ? ಸೊ ಕೈಂಡ್ಲಿ ದಯವಿಟ್ಟು ಈ ವಿಡಿಯೋ ಎಂಡ್ ವರ್ಕ್ ನೋಡಿ. ಏನೇನು ರೀಸನ್ಸ್ ಇರೋವರೆಗೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ ಆಗಲ್ಲ ಅಂತ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಸಾಧ್ಯ ಇಲ್ಲ, ಬಟ್ ಅದರಲ್ಲಿ ಸ್ವಲ್ಪ ಮೈನ್ ರೀಸನ್ಸ್ ನಾಲ್ಕು ರೀಸನ್ಸ್ ಹೇಳ್ತೀನಿ. ಬಹಳ ರೀಸನ್ಸ್ ಇದಾವೆ. ಅದರಲ್ಲಿ ಮೈನ್ ರೀಸನ್ಸ್ ನಂಬರ್ 1 ರೀಸನ್ ಏನಂದ್ರೆ ಏಜ್ ಫ್ಯಾಕ್ಟರ್. ಅಂದ್ರೆ ಏಜ್ 25, ಎಕ್ಸಾಕ್ಟ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು ಅಂತ, ಬಟ್ 25 ಒಳಗಡೆ ಕಡಿಮೆ ಇದ್ರೆ ಅವ್ರು ಏನಾಗುತ್ತೆ ಅಂದ್ರೆ ಹೇರ್ ಫಾಲ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಉದ್ದೇಶಕ್ಕಾಗಿ ಟ್ರಾನ್ಸ್ಪ್ಲಾಂಟೇಶನ್ ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಬಾಲ್ನೆಸ್ ಪ್ಯಾಟರ್ನ್ ಕಂಪ್ಲೀಟ್ ಆಗಿರಲ್ಲ. 25 ಮೇಲೆ ಮತ್ತೆ ಹೇರ್ ಫಾಲ್ ಆದ್ರೆ ಬಾಲ್ನೆಸ್ ಪ್ಯಾಟರ್ನ್ ಇನ್ನೊಂದು ಸ್ಟೈಲ್ ಬರುತ್ತೆ, ಮತ್ತೆ ಫಸ್ಟ್ ಮಾಡಿದ ಟ್ರಾನ್ಸ್ಪ್ಲಾಂಟ್ ವೇಸ್ಟ್ ಆಗ್ಬೋದು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅದರಿಂದ ಏಜ್ 25 ಅಂತ ಮಿನಿಮಮ್ ಆಗ್ತವೆ. ಮತ್ತೆ ಇನ್ನೊಂದು ಸ್ವಲ್ಪ ಜನಗಳಿಗೆ 21, 22 ಇಯರ್ಸ್ ಕಂಪ್ಲೀಟ್ ಬಾಲ್ಡ್ ಆಗ್ಬಿಡ್ತದೆ, ಮತ್ತೆ ಅವ್ರು ಕ್ಲಾಸ್ 7 ಬಾಲ್ನೆಸ್ ಫೇಸ್ಗೆ ಹೋಗ್ಬಿಡ್ತಾರೆ. ಅಂತ ಪೇಷಂಟ್ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಏಜ್ ಕಡಿಮೆ ಇದ್ರೂ ಮಾಡ್ಬೋದು. ಸೊ ನಂಬರ್ 2 ರೀಸನ್ ಏನಂದ್ರೆ ಮೇಲ್ ಪ್ಯಾಟರ್ನ್ ಬಾಲ್ನೆಸ್, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬಾಲ್ನೆಸ್ ಇರ್ತದೆ, ಬಟ್ ಬ್ಯಾಕ್ ಸೈಡ್ ಡೋನರ್ ಬಹಳ ಕಡಿಮೆ ಇರ್ತದೆ, ಇಲ್ಲಾಂದ್ರೆ ಡೋನರ್ ಪೂರ್ ಇರುತ್ತೆ, ವೀಕ್ ಹೇರ್ ಇರುತ್ತೆ ಬ್ಯಾಕ್ ಸೈಡ್. ಯಾಕಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ನಮ್ದೇ ಡೋನರ್ ಬ್ಯಾಕ್ ಸೈಡ್ ಇಂದ ತಗೋಬೇಕಾಗಿದೆ. ಸೊ ಅದು ಚೆನ್ನಾಗಿಲ್ಲ ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ ಸಾಧ್ಯ ಇಲ್ಲ. ಸ್ವಲ್ಪ ಜನಗಳಿಗೆ ಬ್ಯಾಕ್ ಸೈಡ್ ಹೇರ್ ಬಹಳ ವೀಕ್ ಇರುತ್ತೆ, ಪೂರ್ ಇರುತ್ತೆ, ಅಂತ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ರಿಸಲ್ಟ್ಸ್ ಬರಲ್ಲ. ಇಲ್ಲ ಅಂದ್ರೆ ಅವ್ರ ಲಾರ್ಜ್ ಬಾಲ್ಡ್ ಏರಿಯಾಕ್ಕೆ ಆ ಹೇರ್ ಸಾಕಾಗೋದಿಲ್ಲ, ಅಂತ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ 3ನೇ ರೀಸನ್ ಏನಂದ್ರೆ ಡಿಫ್ಯೂಸ್ ಪ್ಯಾಟರ್ನ್ ಇರೋರಿಗೆ. ಡಿಫ್ಯೂಸ್ ಪ್ಯಾಟರ್ನ್ ಅಂದ್ರೆ ಏನು? ಹೇರ್ ಫಾಲ್ ಇರುತ್ತದೆ, ಮತ್ತೆ ಥಿನ್ನಿಂಗ್ ಇರುತ್ತೆ, ಕಂಪ್ಲೀಟ್ ಬಾಲ್ನೆಸ್ ಇರಲ್ಲ. ಅಂತವ್ರಿಗೆ ಬ್ಯಾಕ್ ಸೈಡ್ ಡೆನ್ಸಿಟಿ ಕಡಿಮೆ ಇರ್ಬೋದು. ಈವನ್ ನಾವು ಇಂಪ್ಲಾಂಟ್ ಮಾಡಿದ್ರು, ಫ್ರಂಟ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡಿದ್ರು ಫರ್ದರ್ ಹೇರ್ ಫಾಲ್ ಆಗೋ ಅವಕಾಶ ಇರ್ತದೆ. ಅದರಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಫೇಲ್ ಆಗುತ್ತೆ, ಇಲ್ಲಾಂದ್ರೆ ಸ್ಯಾಟಿಸ್ಫ್ಯಾಕ್ಟರಿ ಚೇಂಜ್ ಡೆನ್ಸಿಟಿ ಬರಲ್ಲ. ಸೊ ಅಂತವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್, ಡಿಫ್ಯೂಸ್ ಪ್ಯಾಟರ್ನ್ ಇರೋರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಅಷ್ಟು ಸಕ್ಸಸ್ ಆಗಲ್ಲ. ಮತ್ತೆ 4ನೇ ರೀಸನ್ ಏನಂದ್ರೆ ಹೆಲ್ತ್ ಇಶ್ಯೂಸ್ಗಳು. ಏನಾದ್ರೂ ಸೀರಿಯಸ್ ಹೆಲ್ತ್ ಇಶ್ಯೂಸ್, ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಲಂಗ್ ಪ್ರಾಬ್ಲಮ್ಸ್ ಆಗ್ಬೋದು, ಏನಾದ್ರೂ ಆಗ್ಬೋದು. ಸಿಸ್ಟಮಿಕ್ ಬಾಡಿನಲ್ಲಿ ಏನು ತೊಂದರೆ ಇದ್ರೂ ಅದೊಂದು ರೀಸನ್. ಮತ್ತೆ ಲೋಕಲ್ ಏರಿಯಾದಲ್ಲಿ ಅಂದ್ರೆ ಸ್ಕ್ಯಾಲ್ಪ್ ದಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ, ಕ್ರಾನಿಕ್ ಇನ್ಫೆಕ್ಷನ್ಸ್, ಸ್ಕಿನ್ ಕಂಡೀಷನ್ಸ್ ಏನಾದ್ರೂ ಇದ್ರೆ ಅಂತವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ಈ 4 ರೀಸನ್ಸ್ ಮೈನ್ ರೀಸನ್ಸ್, ಮತ್ತೆ ಬೇರೆ ಬಹಳ ರೀಸನ್ಸ್ ಇದಾವೆ. ಇದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೋಬಹುದು. ಹೆಂಗಂದ್ರೆ ಏಜ್ ಕಡಿಮೆ ಇದ್ರೂ ಕಂಪ್ಲೀಟ್ ಬಾಲ್ಡ್ ಆಗಿದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಡಿಫ್ಯೂಸ್ ಪ್ಯಾಟರ್ನ್ ಅವ್ರಿಗೆ ಸ್ಟೆಬಿಲೈಸ್ ಹೇರ್ ಪ್ಯಾಟರ್ನ್ ಆಗಿ ಏಜ್ ಅಬೌವ್ 25 ಇದ್ರೇನು ಅವ್ರ ಡೋನರ್ ಚೆನ್ನಾಗಿದ್ರೆ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ, ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಸ್ವಲ್ಪ ರೆಕ್ಟಿಫಿಕೇಶನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಸ್ಕಿನ್ ಕಂಡೀಷನ್ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಅವ್ರಿಗೆ ಮಾಡೋ ಅವಕಾಶ ಇರ್ತದೆ. ಏನಾದ್ರೂ ಆಗ್ಲಿ, ನೀವು ಎಕ್ಸ್ಪರ್ಟ್ ಸರ್ಜನ್ ಹತ್ರ ಬಂದ್ರೆ ನಿಮ್ ಸ್ಕ್ಯಾಲ್ಪ್ ಹೆಲ್ತ್ ಕಂಡೀಷನ್ ಆಗ್ಲಿ ನಾವು ಥರೋ ಅಸೆಸ್ಮೆಂಟ್ ಮಾಡಿ, ಅನಲೈಸ್ ಮಾಡಿ, ಎವ್ಯಾಲ್ಯೂಯೇಟ್ ಮಾಡಿ ನಿಮ್ ಕೇಸ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಸೂಟಬಲ್ ಇದೆಯಾ, ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಸುಮ್ಮನೆ ಮಾಡಿದ್ರೆ ಏನ್ ವೇಸ್ಟ್, ಅದರಿಂದ ನಿಮ್ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ಎಕ್ಸ್ಪರ್ಟ್ ಸರ್ಜನ್ ಹತ್ರ ಹೋದ್ರೆ ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡಿ ನಾವು ಅಸೆಸ್ಮೆಂಟ್ ಚೆನ್ನಾಗಿ ಮಾಡಿ ನಿಮ್ ಕೇಸ್ಗೆ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾವ ಇಲ್ವಾ ಅಂತ ಕರೆಕ್ಟ್ ಆಗಿ ಹೇಳ್ಬೋದು. ಅದರಿಂದ ಒಳ್ಳೆ ಸರ್ಜನ್ ಭೇಟಿ ನೀಡಿ ಆದ್ಮೇಲೆ ಡಿಸಿಷನ್ ತಗೊಳ್ಳಿ. ಥ್ಯಾಂಕ್ ಯು.